ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಎಲ್ಲರೂ ನನ್ನ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಗೈಸ್, ನಾನು ತಲಕಾವೇರಿ ಬಗ್ಗೆ ಹಾಕಿದ್ದೆ. ಇವತ್ತು ತಲಕಾವೇರಿಯಿಂದ ರಿಟರ್ನ್ ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಸೊ ಮಡಿಕೇರಿಯಲ್ಲಿ ಇರೋ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಮೀನ್ಸ್ ಮಡಿಕೇರಿಯಲ್ಲಿ ಇರೋ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮ್ಮ ಮುಂದೆ ಇಡೋಣ ಅಂತ ಇಷ್ಟಪಡ್ತೀನಿ. ಸೊ ಗೈಸ್, ಆಲ್ರೆಡಿ ಕೂರ್ಗಲ್ಲಿದ್ದೀನಿ. ನೋಡಿ ಎಂಥ ಕ್ಲೈಮೇಟು ಅಂದರೆ, ಮೀನ್ಸ್ ನನಗಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಜರ್ನಿನ. ಸೊ ಇವತ್ತು ನಾನು ಯಾಕೆ ಮಡಿಕೇರಿಗೆ ಬಂದಿದ್ದೀನಿ ಅಂದರೆ, ಮಡಿಕೇರಿಯಲ್ಲಿ ಇರೋ ಒಂದು ಓಂಕಾರೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಿಮ್ಮ ಮುಂದಕ್ಕೆ ಇಡೋಣ ಅಂತ. ಸೊ ಗೈಸ್, ಅದೇ ಥರ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಕರ್ನಾಟಕ ಸಂಗಮ ಸೀರೀಸ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳುತ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇ ಥರ ಇನ್ನೂ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದ್ರೇನು, ಅಟ್ಲೀಸ್ಟ್ ಯಾವ್ದಾದ್ರು ದೇವಸ್ಥಾನ ಆ್ಯಡ್ ಆನ್ ಮಾಡೋಂಗಿದ್ರೇನು ನನ್ನೇ ವಿಡಿಯೋಲಿ ಇರ್ತಾರೆ. ಸೊ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು, ಇಲ್ಲ ಅಂದರೆ ಮೇಲ್ ಐಡಿಗೆ ನನಗೆ ಕಳಿಸ್ಬೋದು. ಸೊ ಅದೇ ಥರ ಆದಷ್ಟು ಬೇಗ ನಾನು ದೇವಸ್ಥಾನನ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸರಿ, ಇವಾಗ ತಲಕಾವೇರಿಯಿಂದ ಮಡಿಕೇರಿವರೆಗೂ ಒಂದು ಜರ್ನಿನ ನೋಡ್ಕೊಂಬರೋಣ. ಸೊ ಬನ್ನಿ ಗೈಸ್, ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ ನನ್ನ ಜೊತೆಗೆ ನೀವು. ಕತೆ ಮತ್ತು ಐತಿಹಾಸಿಕ ಬಗ್ಗೆ ಮಾತನಾಡೋಣ. ನನ್ನ ಚಾನಲ್ ಹೆಸರು ಲೈಫ್ ಮೇಕ್ ಚೇಂಜರ್. ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನದ ಕತೆ. ಮಡಿಕೇರಿ ಕೊಡಗು ಜಿಲ್ಲೆಯ ಹೃದಯ ಭಾಗದಲ್ಲಿ ಇರುವ ಮಡಿಕೇರಿ ಪಟ್ಟಣದ ಮಧ್ಯದಲ್ಲಿ ಸ್ಥಿತವಿರುವುದು ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಾಲಯವು ವಿಶೇಷ ರೀತಿಯ ಇಸ್ಲಾಮಿಕ್ ಶೈಲಿಯ ಗೋಪುರ ಮತ್ತು ಹಿಂದೂ ಧಾರ್ಮಿಕ ತತ್ವಗಳ ಮಿಶ್ರಣದೊಂದಿಗೆ ನಿರ್ಮಿತವಾಗಿದೆ. ದೇವಾಲಯದ ಇತಿಹಾಸ. ಈ ದೇವಾಲಯವನ್ನು 1820ರಲ್ಲಿ ಕೊಡಗಿನ ರಾಜರಾದ ಲಿಂಗರಾಜೇಂದ್ರ ಅವರು ನಿರ್ಮಿಸಿದರು. ಹೇಳಿಕೆಗಳ ಪ್ರಕಾರ ಅವರು ತಾನು ಮಾಡಿದ ಅಪರಾಧವನ್ನು, ಅನ್ಯಾಯದಿಂದ ಬ್ರಾಹ್ಮಣನನ್ನು ಕೊಂದದ್ದು ಪರಿಹರಿಸಲು ಈ ದೇವಾಲಯವನ್ನು ನಿರ್ಮಿಸಿದರೆಂಬ ನಂಬಿಕೆ ಇದೆ. ಬ್ರಾಹ್ಮಣನ ಆತ್ಮ ಅವರು ತೊಂದರೆಯಾಗಿ ಬದಲಾಯಿಸಿಕೊಂಡಿದ್ದು, ರಾಜನಿಗೆ ಕನಸಿನಲ್ಲಿ ಶಿವನ ದರ್ಶನವಾದ ನಂತರ ವಾರಣಾಸಿಯ ಓಂಕಾರೇಶ್ವರ ಲಿಂಗವನ್ನು ತೆಗೆದುಕೊಂಡು ಮಡಿಕೇರಿಗೆ ತರಿಸಿ ಈ ದೇವಸ್ಥಾನವನ್ನು ನಿರ್ಮಿಸಿದರೆಂದು ಸ್ಥಳೀಯ ಕಥೆಗಳು ತಿಳಿಸುತ್ತವೆ. ದೇವಾಲಯದ ವೈಶಿಷ್ಟ್ಯತೆಗಳು. ದೇವಾಲಯವು ಒಂದು ಸರೋವರವನ್ನು ಹೊಂದಿದ್ದು, ಮಧ್ಯದಲ್ಲಿ ಶಿವನ ಲಿಂಗವಿದೆ. ದೇವಾಲಯದ ವಾಸ್ತುಶೈಲಿ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಸಂಗಮವಾಗಿದೆ. ಇದು ಮಸೀದಿಯಂತಿರುವ ಧಾರ್ಮಿಕ ರಚನೆಗಾಗಿ ಅನನ್ಯವಾಗಿದೆ. ಈ ಸ್ಥಳವು ಭಕ್ತರು ಹಾಗೂ ಪ್ರವಾಸಿಗರಿಗೂ ಸಮಾನವಾಗಿ ಆಕರ್ಷಕವಾಗಿದೆ. ಧಾರ್ಮಿಕ ಮಹತ್ವ. ಶಿವನ ಅವತಾರವಾದ ಓಂಕಾರೇಶ್ವರ ಇಲ್ಲಿ ಉಪಾಸನೆಗೆ ಒಳಪಟ್ಟಿದ್ದು, ಇದು ಒಂದು ಶಾಂತಿ, ಶುದ್ಧತೆ ಮತ್ತು ಪಶ್ಚಾತ್ತಾಪದ ಸಂಕೇತವಾಗಿದೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ತಪ್ಪುಗಳನ್ನು ತಿದ್ದಿ ನೂತನ ಜೀವನಕ್ಕೆ ಪಯಣ ಆರಂಭಿಸುತ್ತಾರೆ ಎಂಬ ನಂಬಿಕೆ ಇದೆ. ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನದ ಪವಾಡಮಯ ಕತೆ. ಮಡಿಕೇರಿ. ಪಾಪವೆಂಬ ಬೂದಿ ಹೊತ್ತ ಬಾಲಗೆ ಭಕ್ತಿ ಎಂಬ ನೀರಿನಲ್ಲಿ ಶುದ್ಧಿಯ ಪುನರ್ಜನ್ಮ ಸಿಕ್ಕದ್ದು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ. ಅಧ್ಯಾಯ 1. ಪಾಪದ ಪ್ರಾರಂಭ. ಕೊಡಗಿನ ಬಲಿಷ್ಠ ಅರಸು ಲಿಂಗರಾಜೇಂದ್ರ ಪ್ರಜಾಪಾಲಕರಾಗಿ ಪ್ರಸಿದ್ಧರಾದರೂ, ಕಾಲಕೂಟದಂತೆ ರಾಜಕೀಯ ಕುಯುಕ್ತಿಗಳು ಅವರನ್ನು ನುಂಗಿದವು. ಆತನ ಕೋರ್ಟ್ನಲ್ಲಿ ಒಬ್ಬ ಯೋಗ್ಯ ಬ್ರಾಹ್ಮಣನು ನಿಷ್ಕಪಟವಾಗಿ ಜೀವನ ನಡೆಸುತ್ತಿದ್ದ. ಕೆಲವರು ಆತನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದರು. ರಾಜನು ಅವಮಾನದಿಂದ ಕೋಪಗೊಂಡು ಆ ಬ್ರಾಹ್ಮಣನನ್ನು ಕ್ರೂರವಾಗಿ ಕೊಂದು ಹಾಕಿದ. ಆದರೆ ಸತ್ಯ ಸ್ಮಶಾನದಲ್ಲಿ ನಶಿಸುತ್ತಿಲ್ಲ. ಬ್ರಾಹ್ಮಣನ ಆತ್ಮ ಶಾಪವಾಗಿಯಾಗಿ ರಾಜನನ್ನು ಹಿಂಬಾಲಿಸತೊಡಗಿತು. ರಾತ್ರಿ ನಿದ್ರೆ ಇಲ್ಲ. ರಾಜ್ಯದಲ್ಲಿ ಅಶಾಂತಿ, ಕಿಂಚಿತ್ ಹಾರ್ಮೋನಿ ಇಲ್ಲದ ಪರಿಸ್ಥಿತಿ. ರಾಜನೊಳಗಿನ ಪಶ್ಚಾತ್ತಾಪ ಉಕ್ಕಿತು. ಅಧ್ಯಾಯ 2. ದೇವನ ದರ್ಶನ. ಓಂಕಾರದ ಆದೇಶ. ರಾಜ ಶರಣಾಗಿ ತಪಸ್ಸಿಗೆ ನಿಂತ. ನಾನು ಪಾಪ ಮಾಡಿದವನು, ಶಿವನೇ ನನಗೆ ಕ್ಷಮೆ ಎಂದು ವೃಕ್ಷದ ಕೆಳಗೆ ಕೂತು ದೀರ್ಘವಾದ ಪ್ರಾರ್ಥನೆ. ಕಾಲ ಕಳೆಯಿತು. ಒಂದು ರಾತ್ರಿ ಶಿವನು ಕನಸಿನಲ್ಲಿ ಅವನಿಗೆ ದರ್ಶನ ನೀಡಿದರು. ಹೇ ಲಿಂಗರಾಜೇಂದ್ರ, ನಿನ್ನ ಪಾಪ ಶುದ್ಧಿಯಾಗಬೇಕಾದರೆ ವಾರಣಾಸಿಯಿಂದ ಓಂಕಾರೇಶ್ವರ ಲಿಂಗವನ್ನು ತಂದು ಪವಿತ್ರ ತೀರ್ಥದ ನಡುವೆ ಪ್ರತಿಷ್ಠಾಪಿಸಬೇಕು. ಅಲ್ಲಿ ನಿನ್ನ ಮೋಕ್ಷವಿದೆ. ಅಧ್ಯಾಯ 3. ಲಿಂಗಯಾತ್ರೆ. ಅವನ ದೂತರು ಕಾಶಿಗೆ ಹೊರಟರು. ವಾರಣಾಸಿಯ ಪವಿತ್ರ ತೀರ್ಥದಲ್ಲಿ ಓಂಕಾರ ಲಿಂಗವನ್ನು ಅವರ ಕಠಿಣ ತಪಸ್ಸಿನ ಫಲವಾಗಿ ಪಡೆದು ಮಡಿಕೇರಿಗೆ ತರುವುದು ಒಂದು ಪವಾಡದ ಯಾತ್ರೆಯಾಗಿತ್ತು. ಅವರು ಮಡಿಕೇರಿಗೆ ಬಂದು ಪವಿತ್ರ ಕೆರೆ, ಇಂದಿನ ದೇವಾಲಯದ ಸರೋವರ ನಿರ್ಮಿಸಿ ಅದರ ಮಧ್ಯದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದರು.
ಇದರ ಸುತ್ತ ಕತ್ತಲು ಶಕ್ತಿಯನ್ನು ತಡೆಗಟ್ಟುವಂತೆ ದೇವಾಲಯ ನಿರ್ಮಿಸಿದರು, ವಿಶಿಷ್ಟ ಗುಂಬಜುಗಳೊಂದಿಗೆ, ಮಸೀದಿಯ ಶೈಲಿಯ ಸೇರುವ ಹೆಸರಿಲ್ಲದ ರಚನೆಯೊಂದಿಗೆ. ಅಧ್ಯಾಯ 4 ಶುದ್ಧಿಯ ಕ್ಷಣ. ದೇವಾಲಯದಲ್ಲಿ ಮೊದಲ ಬಾರಿಗೆ ಶಿವಪೂಜೆ ನಡೆಯಿತು. ರಾಜನು ಆಲಯದ ಮುಂದೆ ನಮಸ್ಕರಿಸಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಬ್ರಾಹ್ಮಣನಿಗೆ ಮಾಡಿದ ಅಪರಾಧಕ್ಕೆ ಹೃದಯದಿಂದ ಶರಣಾಗತಿಯನ್ನು ಸಲ್ಲಿಸಿದ. ಅದು ಕ್ಷಣ ಮಾತ್ರ ಶಾಪವನ್ನೇ ಪಸರಿಸಿ ಹಾಕಿದ ಶಿವಕೃಪೆಯ ತೋಟವಾಯಿತು. ಆತ್ಮ ಶಾಂತಿ ಮರಳಿ ದೊರೆತಿತ್ತು. ರಾಜ್ಯವು ಪುನಃ ಶಾಂತಿಯಾದ್ದು. ಅಧ್ಯಾಯ 5 ಇಂದಿನ ದಿನದಲ್ಲಿಯೂ ಮಡಿಕೇರಿಯ ಹೃದಯ ಭಾಗದಲ್ಲಿ ಈ ದೇವಸ್ಥಾನ ನಿಂತಿದೆ, ನಿಲ್ಲದು ಅಸಾಧ್ಯ ಶಕ್ತಿಯ ಪ್ರತೀಕೆಯಾಗಿಯೇ ಇದೆ. ಇಸ್ಲಾಮಿಕ್ ಶೈಲಿಯ ಶಿಖರ, ಹಿಂದೂ ತಾತ್ವಿಕ ರಚನೆ, ಮಧ್ಯದ ಕೆರೆ, ದೇವಾಲಯದ ಆತ್ಮಸ್ಫೂರ್ತಿ ಎಲ್ಲವನ್ನೂ ಸೇರಿಸಿಕೊಂಡು ಒಂದು ಧಾರ್ಮಿಕ ಐಕ್ಯತೆಯ ಪ್ರತೀಕವಾಗಿದೆ. ಭಕ್ತರು ಇಲ್ಲಿಗೆ ಬರುವುದು ಕೇವಲ ಪೂಜೆಗೆ ಅಲ್ಲ, ಅಂತರಾತ್ಮದ ಶುದ್ಧಿಗಾಗಿ, ಪಶ್ಚಾತ್ತಾಪದ ಪರಿಹಾರಕ್ಕಾಗಿ, ಪರಮಾತ್ಮನ ಪ್ರೆಸೆನ್ಸ್ ಅರ್ಥ ಮಾಡಿಕೊಳ್ಳಲು. ಅಂತಿಮ ಶ್ಲೋಕ. ಓಂಕಾರ ರೂಪಿಯಾದ ಶಿವನೇ, ನಿನ್ನಲ್ಲಿ ನಾನು ಕಾಣುವೆ ನಿಷ್ಕಲ್ಮಶ ಆತ್ಮಶುದ್ಧಿ. ಈ ಲೋಕದಲ್ಲಿ ಪಾಪ ಮಿದುಳನ್ನು ಹೊತ್ತವನು ಕೂಡ ನಿನ್ನ ಸ್ಮರಣೆಯಿಂದ ಪಾವನನಾಗುವನು. ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನದ ಪೌರಾಣಿಕ ಮಹತ್ವ ಮತ್ತು ಇತಿಹಾಸ. ಸ್ಥಳ ಮಡಿಕೇರಿ, ಕೊಡಗು ಜಿಲ್ಲೆ, ಕರ್ನಾಟಕ. ದೇವತೆ ಓಂಕಾರೇಶ್ವರ, ಲಿಂಗರೂಪ ಶೈವ. ನಿರ್ಮಾಪಕ ರಾಜಲಿಂಗರಾಜೇಂದ್ರ, ಇಸವಿ 1820. ದೇವಸ್ಥಾನದ ಹುಟ್ಟುಗಟ್ಟುವ ಕಥೆ. ಇತ್ತೀಚಿನ ಕಾಲದ ಹಿಂದೂ ದೇವಾಲಯಗಳಲ್ಲೊಂದು ಎಂದು ಹೇಳಬಹುದಾದ ಶ್ರೀ ಓಂಕಾರೇಶ್ವರ ದೇವಸ್ಥಾನವು ಒಂದು ವಿಶೇಷ ಕಥೆಯನ್ನು ಹೊಂದಿದೆ. ಕಥೆ ಪ್ರಕಾರ ಕೊಡಗಿನ ರಾಜ ಲಿಂಗರಾಜೇಂದ್ರ ಅವರು ತಮ್ಮ ಆಳ್ವಿಕೆಯಲ್ಲಿ ಒಬ್ಬ ನಿರಪರಾಧ ಬ್ರಾಹ್ಮಣನನ್ನು ಶಂಕೆಯಿಂದ ಕೊಂದರು. ನಂತರ ಅವರನ್ನು ತೀವ್ರ ಪಶ್ಚಾತ್ತಾಪ ಕಾಡತೊಡಗಿತು. ಬ್ರಾಹ್ಮಣನ ಆತ್ಮ ಶಾಪವಾಗಿ ರಾಜನನ್ನು ಹಿಂಬಾಲಿಸುತ್ತಿತ್ತು. ರಾಜನಿಗೆ ನಿದ್ರೆ, ಸುಖ, ಶಾಂತಿ ಎಲ್ಲವೂ ಕಳೆದು ಹೋಯಿತು. ಈ ಸಂಕಟದಿಂದ ಮುಕ್ತಿಯಾಗಲು ಅವರು ಪಶ್ಚಾತ್ತಾಪಪೂರ್ಣ ತಪಸ್ಸು ಮಾಡಿದರು. ನಂತರ ಶಿವನು ಕನಸಿನಲ್ಲಿ ರಾಜನಿಗೆ ದರ್ಶನ ನೀಡಿ ವಾರಣಾಸಿಯಿಂದ ಓಂಕಾರೇಶ್ವರ ಲಿಂಗವನ್ನೇ ತಂದು ಅದರ ಮೇಲೆಯೇ ದೇವಾಲಯವನ್ನು ನಿರ್ಮಿಸಬೇಕೆಂದು ಸೂಚಿಸಿದರು. ರಾಜರು ತಕ್ಷಣವೇ ಕಾಶಿಗೆ ದೂತರನ್ನು ಕಳುಹಿಸಿ ಲಿಂಗವನ್ನೇ ತರಿಸಿ ಈಗಿನ ಮಡಿಕೇರಿಯ ಹೃದಯ ಭಾಗದಲ್ಲಿ ಆ ಲಿಂಗವನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸಿದರು. ದೇವಾಲಯದ ನಾಮಕರಣವು ಓಂಕಾರೇಶ್ವರ ಎಂಬ ಪವಿತ್ರ ಶಿವನ ರೂಪದಂತೆ ನಡೆಯಿತು. ದೇವಾಲಯದ ಶಿಲ್ಪ ಶೈಲಿ ಮತ್ತು ವಿನ್ಯಾಸ. ಈ ದೇವಸ್ಥಾನವನ್ನು ನೋಡಿದಾಗ ಮೊದಲು ನಿಮ್ಮ ಗಮನ ಸೆಳೆಯುವುದು ಅದರ ವಿಶಿಷ್ಟವಾದ ರಚನೆ. ಇದು ಇಸ್ಲಾಮಿಕ್ ಶೈಲಿಯ ಗುಂಬಜುಗಳನ್ನು ಹೊಂದಿದೆ, ಮಾದರಿಯಂತೆ ಮಸೀದಿಯಂತ ದೇಹರಚನೆ ಹೊಂದಿದೆ. ಇದು ಕಾಲಿನ ಧಾರ್ಮಿಕ ಸಾಂಸ್ಕೃತಿಕ ಸಂಯೋಜನೆಯ ಉದಾಹರಣೆಯಾಗಿದೆ. ಮಧ್ಯದಲ್ಲಿ ಒಂದು ಪವಿತ್ರ ಸರೋವರ ಇದೆ. ಇದರ ಮಧ್ಯದಲ್ಲಿ ಲಿಂಗ ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ 4 ಕಡೆಗಳನ್ನು ಚೌಕಾಕಾರದ ಬಾಳೆಗೊಬ್ಬರ ರಚನೆ ಆವರಿಸಿದೆ. ಧಾರ್ಮಿಕ ಸಾಂಸ್ಕೃತಿಕ ಮಹತ್ವ. ಓಂ ಎಂಬ ಶಬ್ದವು ಬ್ರಹ್ಮಾಂಡದ ಮೂಲಧ್ವನಿ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಈ ದೇವಾಲಯದಲ್ಲಿ ಶಿವನು ಈ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಪಶ್ಚಾತ್ತಾಪ ಮತ್ತು ಶುದ್ಧತೆಯ ಪ್ರತೀಕವಾಗಿ ಈ ಸ್ಥಳಕ್ಕೆ ಭಕ್ತರು ಬರುತ್ತಾರೆ. ಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಪೌರ್ಣಮಿಯಂದು ಭಕ್ತರ ಭಾರೀ ಜನಸಂದಣಿ ಕಂಡುಬರುತ್ತದೆ. ಇಲ್ಲಿಗೆ ಬಂದವರು ಶಾಂತಿ, ಒಳನೋಟ ಮತ್ತು ಆತ್ಮಶುದ್ಧಿಗೆ ಪ್ರಯತ್ನಿಸುತ್ತಾರೆ. ಪ್ರವಾಸಿಗರ ಆಕರ್ಷಣೆ. ದೇವಾಲಯವು ಮಡಿಕೇರಿಯ ನಗರ ಕೇಂದ್ರದಲ್ಲಿಯೇ ಇರುವುದರಿಂದ ಪ್ರವಾಸಿಗರು ಸುಲಭವಾಗಿ ಭೇಟಿ ಕೊಡಬಹುದು. ಇತಿಹಾಸ, ಶಿಲ್ಪಕಲೆ, ಪೌರಾಣಿಕತೆ ಮತ್ತು ಆಧ್ಯಾತ್ಮವನ್ನು ಒಂದೆಡೆ ಸೇರಿಸಿರುವ ಈ ದೇವಸ್ಥಾನ ಕೊಡಗಿನಲ್ಲಿ ಅತ್ಯಂತ ಜನಪ್ರಿಯ ಸ್ಥಳವಾಗಿದೆ. ನೀವು ವಿಡಿಯೋ ಮಾಡುತ್ತಿರುವುದಾದರೆ ಈ ವಿಷಯಗಳನ್ನು ಒಳಗೊಂಡ ಚಾಪ್ಟರ್ಗಳನ್ನು ಸೇರಿಸಬಹುದು. 1. ದೇವಾಲಯದ ಇತಿಹಾಸ. 2. ರಾಜನ ಪಶ್ಚಾತ್ತಾಪದ ಕಥೆ. 3. ದೇವಾಲಯದ ಶಿಲ್ಪ ಶೈಲಿ ವಿಶ್ಲೇಷಣೆ. 4. ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವ. 5. ಭಕ್ತರ ಅನುಭವ, ಆತ್ಮಶುದ್ಧಿಗೆ ಓಂಕಾರೇಶ್ವರ. 6. ಮಡಿಕೇರಿ ಪ್ರವಾಸದ ಮುಖ್ಯ ತಾಣ. ಶ್ರೀ ಓಂಕಾರೇಶ್ವರ ದೇವಾಲಯ. ಅಧ್ಯಾಯ 6-10. ಅಧ್ಯಾಯ 6. ಶಾಪವು ಶಿಕ್ಷೆಯೂ ಒಂದು ಪಾಠ. ಬ್ರಾಹ್ಮಣನ ಆತ್ಮ ಶಾಪಿಸಿದ್ದರಿಂದಲೇ ರಾಜನು ದೇವಾಲಯ ಕಟ್ಟಬೇಕಾಯಿತು ಎನ್ನುವುದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಮುಖ ತತ್ವವನ್ನು ಪ್ರತಿಪಾದಿಸುತ್ತದೆ. ಧರ್ಮವನ್ನು ಲಂಘಿಸಿದಾಗ ಅದೇ ಧರ್ಮ ನಿಮ್ಮನ್ನು ಶಿಕ್ಷಿಸುತ್ತದೆ. ಆತ್ಮಶುದ್ಧಿ ಈ ದೇವಾಲಯದ ಕೇಂದ್ರವಾದ ತತ್ವವಾಗಿದೆ. ಒಂದು ಕಾಲದಲ್ಲಿ ರಾಜನ ಅಭಿಮಾನ ಅಹಂಕಾರದಿಂದಾಗಿ ಅಮಾಯಕರ ರಕ್ತ ಹರಿದು ಅದೇ ರಕ್ತದ ಸ್ಮೃತಿ ರಾಜನನ್ನು ಹೊತ್ತಿತು. ಆದರೆ ಶಿವನು ಶರಣಾಗತಿಯ ಮಹಾತ್ಮ್ಯವನ್ನು ತೋರಿಸಿದರು. ಪಾಪವನ್ನು ಮಾಡಿದವನು ಬೇಡವನು ಅಲ್ಲ, ಪಾಪದಿಂದ ತಿರುಗಿದವನು ದೇವರಲ್ಲಿ ಸೇರುವನು. ಅಧ್ಯಾಯ 7. ಲಿಂಗ ಪ್ರತಿಷ್ಠೆ, ಶಕ್ತಿ ಶ್ರೇಷ್ಠತೆಯ ಕ್ಷಣ.
ಲಿಂಗವನ್ನು ವಾರಣಾಸಿಯಿಂದ ತರಲು ನಡೆದ ಯಾತ್ರೆ ಕೇವಲ ಭೌಗೋಳಿಕ ಪಯಣವಲ್ಲ, ಅದು ಆತ್ಮಶುದ್ಧಿಯ ಪಥ. ಯಾತ್ರೆಯಲ್ಲಿ ಉಂಟಾದ ಅನೇಕ ಸಂಕಟಗಳು, ನದಿ ಪ್ರವಾಹ, ಕಳ್ಳರ ದಾಳಿ, ಸುಂದರ ಪ್ರವಾಹದ ನಡುವೆ ಲಿಂಗವನ್ನು ರಕ್ಷಿಸುವ ಯೋಚನೆಗಳು ಎಲ್ಲವೂ ಒಂದು ಗಾಢ ಆಧ್ಯಾತ್ಮಿಕ ಪಾಠವನ್ನು ಕಲಿಸುತ್ತವೆ. ಪವಿತ್ರತೆಯ ಹಾದಿ ಎಂದಿಗೂ ಸುಲಭವಲ್ಲ. ಅಧ್ಯಾಯ 8: ದೇವಾಲಯದ ರೂಪ, ಸಂಸ್ಕೃತಿಗಳ ಸಂಗಮ. ಇದು ಭಾರತದ ವಿಶೇಷತೆ. ಇಲ್ಲಿ ದೇವಾಲಯದ ಶಿಲ್ಪ ಶೈಲಿಯಲ್ಲಿ ನೀವು ಮಸೀದಿಯ ವಿನ್ಯಾಸ ನೋಡಬಹುದು. ಗುಂಬಜುಗಳು, ಪರ್ಷಿಯನ್ ಶೈಲಿ ಜಾಲಿಗಳು, ಚೌಕಾಕಾರದ ಇಮಾರತು. ಓಂಕಾರೇಶ್ವರ ದೇವಸ್ಥಾನ ಈ ವಿಚಾರದಲ್ಲಿ ವಿಶೇಷವಾಗಿದೆ. ಇದು ತೋರಿಸುತ್ತದೆ, ಧರ್ಮ ವಿಭಿನ್ನವಾದರೂ ದೈವ ತತ್ವ ಒಂದೇ. ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಸಂಗಮ ಈ ದೇವಸ್ಥಾನವನ್ನು ಆಧುನಿಕ ಶಾಂತಿಯ ಸಂಕೇತವಾಗಿ ನಿಲ್ಲಿಸುತ್ತದೆ. ಅಧ್ಯಾಯ 9: ದೇವಾಲಯದ ಪವಾಡಗಳು. ಭಕ್ತರು ಈ ದೇವಸ್ಥಾನವನ್ನು ಹಲವು ಪವಾಡಗಳಿಗೆ ಸಾಕ್ಷಿಯಾಗಿ ವರ್ಣಿಸುತ್ತಾರೆ. ಕೆಲವರು ತಿಳಿಸುತ್ತಾರೆ, ದೇವಾಲಯದ ಕೆರೆಯಲ್ಲಿ ಸ್ನಾನ ಮಾಡಿದ ನಂತರ ಅನಾರೋಗ್ಯ ನಗಿದಿದೆ. ಶಕ್ತಿಲಿಂಗದ ಸಮ್ಮುಖದಲ್ಲಿ ತಪಸ್ಸು ಮಾಡಿದವರು ಜೀವನದಲ್ಲಿ ಬದಲಾವಣೆಯನ್ನು ಕಂಡಿದ್ದಾರೆ. ಮರಣಾಸನ್ನ ಸ್ಥಿತಿಯಲ್ಲಿದ್ದವನು ಓಂಕಾರೇಶ್ವರ ಧ್ಯಾನದಿಂದ ಬದುಕಿದ್ದಾನೆ ಎಂಬ ನಂಬಿಕೆ. ಇವು ಅಂಶಗಳು ಅಲೌಕಿಕವಲ್ಲ, ಆದರೆ ಭಕ್ತಿಯ ಬಲದಿಂದ ಆಗುವ ಪವಿತ್ರ ಅನುಭವಗಳೆಂದು ಭಕ್ತರು ನಂಬುತ್ತಾರೆ. ಅಧ್ಯಾಯ 10: ಓಂ ಎಂಬ ಶಬ್ದದ ಶಕ್ತಿ. ದೇವಾಲಯದ ಹೆಸರಿನಲ್ಲಿ ಇರುವ ಓಂಕಾರ ಪದವೇ ಅತ್ಯಂತ ಪವಿತ್ರ ಶಬ್ದ. ವೇದಗಳಲ್ಲಿ ಓಂ ಅನ್ನು ಬ್ರಹ್ಮನ ಶಬ್ದರೂಪವೆಂದು ಕರೆಯಲಾಗಿದೆ. ಇದು ಸೃಷ್ಟಿಯ ಮೊದಲ ಶಬ್ದ. ಓಂಕಾರ ಶಿವನ ಅಂತರ್ಘೋಷ, ಆತ್ಮನ ಶ್ರದ್ಧಾ, ವಿಶ್ವದ ಮೂಲಧ್ವನಿ. ಇದು ಕೇವಲ ದೇವಾಲಯವಲ್ಲ, ಧ್ವನಿಯ ಶುದ್ಧತೆಯ ಆರಾಧನಾ ಸ್ಥಾನವಾಗಿದೆ. ಸಮಾಪ್ತಿಯ ಸಂದೇಶ. ಒಂದು ರಾಜನ ಪಾಪವು ಒಂದು ದೇವಸ್ಥಾನದ ಹುಟ್ಟು ನೀಡಿತು. ಒಂದು ಆತ್ಮದ ಶಾಪವು ಸಾವಿರಾರು ಭಕ್ತರ ಶ್ರದ್ಧೆಯನ್ನು ಕೆರಳಿಸಿತು. ಇದು ಕೇವಲ ಕಥೆಯಲ್ಲ, ಧರ್ಮದ ಪಾಠ. ಓಂಕಾರೇಶ್ವರ ದೇವಾಲಯದ ಪವಾಡಕತೆ. ಇನ್ನಷ್ಟು ಆವೃತ್ತಿಗಳ ಆಯ್ಕೆ. ಬಾಲಕತೆ ರೂಪ, ಮಕ್ಕಳಿಗೆ ಸುಲಭವಾಗುವ ಭಾಷೆ. ಶಾಸ್ತ್ರೀಯ ಶೈಲಿ, ಸಂಸ್ಕೃತ ಶ್ಲೋಕಗಳೊಂದಿಗೆ. ಆಧುನಿಕ ಸ್ಫೂರ್ತಿ ಶೈಲಿ, ಜೀವನ ಬದಲಾಯಿಸುವ ಕಹಾನಿ ರೂಪ. ನನ್ನ ಇಂದಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಬೆಂಬಲಿಸಿ. ಈ ರೀತಿ ಇನ್ನಷ್ಟು ವಿಡಿಯೋಗಳು ನಿಮಗಾಗಿ ಬರಲಿವೆ. ನನ್ನ ಪ್ರೀತಿಯ ಕುಟುಂಬ, ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜ್ ಮತ್ತು ನನ್ನ ಹೆಸರು ಜೈ. ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.